ಎಲ್ಲರಿಗೂ ನಮಸ್ಕಾರ. 2026ನೇ ವರ್ಷವು ಮೀನ ರಾಶಿಯವರಿಗೆ ಸವಾಲು ಮತ್ತು ರಕ್ಷಣೆ ಎರಡನ್ನೂ ಸಮನಾಗಿ ನೀಡುವ ವರ್ಷವಾಗಿದೆ. ಈ ವರ್ಷ ನಿಮ್ಮ ರಾಶಿಯ ಮೇಲೆ ಶನಿಯ ಪ್ರಭಾವ ಹೆಚ್ಚಿದ್ದರೂ ದೇವಗುರು ಬೃಹಸ್ಪತಿಯು ನಿಮ್ಮನ್ನ ಕಾಪಾಡಲಿದ್ದಾನೆ. ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡುವುದಾದರೆ, ಶನಿಯ ಪ್ರಭಾವದಿಂದಾಗಿ ಶನಿಯು ನಿಮ್ಮ ರಾಶಿಯಲ್ಲಿ ಜನ್ಮ ಶನಿ ಸಂಚರಿಸುತ್ತಿರುವುದರಿಂದ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಗಲ ಮೇಲೆ ಬೀಳಲಿವೆ. ಮೇಲಾಧಿಕಾರಿಗಳಿಂದ ಟೀಕೆಗಳು ಅಥವಾ ಕೆಲಸದಲ್ಲಿ ನಿಧಾನಗತಿಯ ಅನುಭವವಾಗಬಹುದು. ಇನ್ನು ನಿಮಗೆ ಗುರುಬಲ ಈ ವರ್ಷ ತುಂಬ ಜಾಸ್ತಿ ಇದೆ. ಜೂನ್ 2026 ನಂತರ ಗುರುವು ಉಚ್ಚ ಸ್ಥಾನಕ್ಕೆ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶಿಸುವುದರಿಂದ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗಲಿವೆ. ನಿಮ್ಮ ಕ್ರಿಯಾಶೀಲತೆಗೆ ಮೆಚ್ಚುಗೆ ದೊರೆಯಲಿದ್ದು ಅಕ್ಟೋಬರ್ ನಂತರ ವರ್ಗಾವಣೆ ಅಥವಾ ಬಡ್ತಿಯ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ವ್ಯಾಪಾರದ ಬಗ್ಗೆ ನೋಡುವುದಾದರೆ, ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಉತ್ತಮ. ಇನ್ನು ನಿಮ್ಮ ಎರಡನೆಯದಾಗಿ ಆರ್ಥಿಕ ಜೀವನದ ಬಗ್ಗೆ ಅಂದರೆ ಫೈನಾನ್ಷಿಯಲ್ ಬಗ್ಗೆ ನೋಡುವುದಾದರೆ, ಮಿಶ್ರ ಫಲವನ್ನು ಗೋಚರಿಸುತ್ತವೆ. ಈ ವರ್ಷದ ಆರಂಭದಲ್ಲಿ ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತದೆ. 12ನೇ ಮನೆಯಲ್ಲಿ ರಾಹುವಿನ ಸಂಚಾರವೇ ಇರುವುದರಿಂದ ಅನಗತ್ಯ ವೈದ್ಯಕೀಯ ವೆಚ್ಚಗಳು ಅಥವಾ ಹಠಾತ್ ಖರ್ಚುಗಳು ಎದುರಾಗಬಹುದು. ಇನ್ನು ಜೂನ್ ನಂತರ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಹಳೆಯ ಬಾಕಿ ಹಣ ನಿಮಗೆ ವಾಪಸ್ ಬರುವಂತಹ ಸನ್ನಿವೇಶಗಳನ್ನು ನೀವು ನೋಡಬಹುದು. ಆದರೆ ಶನಿಯ ಸಾಡೆ ಪ್ರಭಾವವಿರುವುದರಿಂದ ಹೊಸ ಸಾಲ ಮಾಡುವುದನ್ನ ತಪ್ಪಿಸಬೇಕು. ಯಾವುದೇ ಕಾರಣಕ್ಕೂ ಹೊಸ ಸಾಲವನ್ನ ತೆಗೆದುಕೊಳ್ಳಬೇಡಿ. ಇದರಿಂದ ನಿಮಗೆ ತುಂಬಾ ಅನಾನುಕೂಲಗಳು ಬರಬಹುದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ಬಗ್ಗೆ ನೋಡುವುದಾದರೆ, ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಿಮ್ಮ ಮಾತು ಕಠಿಣವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ನಿಮಗೆ ಒಳ್ಳೆಯ ಶುಭ ವಾರ್ತೆಗಳು ಸಿಗಲಿದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯದ ಯೋಗ ತುಂಬ ಇದೆ. ಅವಿವಾಹಿತರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರ ಕಂಕಣ ಬಲ ಕೂಡಿ ಬರಲಿದೆ. ಪ್ರೇಮಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡುವುದಾದರೆ, ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ನೀವು ಅತಿ ಹೆಚ್ಚು ಜಾಗರೂಕರಾಗಿರಬೇಕು. ಜನ್ಮ ಶನಿಯು ಮಾನಸಿಕ ಆತಂಕ, ಕಾಲು ನೋವು ಅಥವಾ ನಿದ್ರಾಹೀನತೆಯನ್ನ ನೀಡಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ಸಣ್ಣ ಪುಟ್ಟ ಅನಾರೋಗ್ಯವನ್ನ ನಿರ್ಲಕ್ಷಿಸಬೇಡಿ. ಸಣ್ಣ ಪುಟ್ಟ ಅನಾರೋಗ್ಯಗಳನ್ನು, ಶೀತ, ಕೆಮ್ಮು, ಜ್ವರ, ಸ್ವಲ್ಪ ಮೈಕೈ ನೋವು, ಈ ಥರ ಒಂದು ರೋಗಗಳನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಅದೇ ಒಂದು ದೊಡ್ಡದಾಗುವಂಥ ಸಂದರ್ಭಗಳು ಬರಬಹುದು ನಿಮ್ಮ ರಾಶಿಯಲ್ಲಿ. ಪ್ರಮುಖ ಗ್ರಹಗಳು ಶನಿ ನಿಮ್ಮ ಗ್ರಹದಲ್ಲಿ ಇರುವುದರಿಂದ ಅದಕ್ಕೆ ಪ್ರಭಾವವಾಗಿ ನಿಮ್ಮ ರಾಶಿಯಲ್ಲಿಯೇ ಇದ್ದು ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ಜನ್ಮರಾಶಿ ಶನಿ ಆಗಿರುವುದರಿಂದ ನಿಮ್ಮ ರಾಶಿಯಲ್ಲಿ ಪರೀಕ್ಷೆಗಳನ್ನ ಒಡ್ಡುತ್ತಾನೆ. ಯಾರು? ಶನಿ. ಇನ್ನು ಗುರುವು ಜೂನ್ ನಂತರ 5ನೇ ಮನೆಯಲ್ಲಿ ಉಚ್ಚನಾಗಿ ನಿಮ್ಮನ್ನ ರಕ್ಷಿಸುತ್ತಾನೆ. ಜೂನ್ ನಂತರ 5ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಗುರು ನಿಮ್ಮನ್ನ ರಕ್ಷಿಸುತ್ತಾನೆ. ಆದ್ದರಿಂದ ಗುರುವಿನ ಧ್ಯಾನವನ್ನ ಜಾಸ್ತಿ ಮಾಡಬೇಕು, ಗುರುವಿನ ಸ್ಮರಣೆಯನ್ನ ಮಾಡಬೇಕು. ಇನ್ನು ರಾಹು 12ನೇ ಮನೆಯಲ್ಲಿ ಇರುವುದರಿಂದ ವಿದೇಶ ಪ್ರಯಾಣದ ಯೋಗ, ಆದರೆ ಖರ್ಚು ಜಾಸ್ತಿ. ವಿದೇಶಕ್ಕೆ ಹೋಗ್ತೀರಾ, ಆದರೆ ನಿಮಗೆ ಅತ್ಯಂತ ಖರ್ಚುಗಳು ಉಂಟಾಗಬಹುದು. ಶುಭ ಮತ್ತು ಅಶುಭಗಳು ಅಂಶಗಳ ಬಗ್ಗೆ ನೋಡಬೇಕಾದ್ರೆ, ಶುಭ ತಿಂಗಳುಗಳು ಜುಲೈ, ಆಗಸ್ಟ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ನಿಮಗೆ ಶುಭ ತಿಂಗಳುಗಳಾಗಿರುತ್ತವೆ. ಈ ವರ್ಷದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂತಹ ತಿಂಗಳುಗಳು ಯಾವುವೆಂದರೆ ಜನವರಿ, ಮಾರ್ಚ್ ಮತ್ತು ಮೇ. ಈ ತಿಂಗಳುಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು. ಇನ್ನು ಶುಭ ಬಣ್ಣದ ಬಗ್ಗೆ ನೋಡೋದಾದರೆ, ಹಳದಿ ಮತ್ತು ಬಿಳಿ ಬಣ್ಣ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತವೆ. ಇನ್ನು ಪರಿಹಾರಗಳು ಏನು? ಶನಿ ಶಾಂತಿಯನ್ನ ಮಾಡಿಸಬೇಕು. ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು ಮತ್ತು ಹನುಮಾನ್ ಚಾಲಿಸವನ್ನ ಪಠಿಸಬೇಕು. ಇನ್ನು ಗುರುವಿನ ಸೇವೆ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಬೇಕು. ಹಳದಿ ಬಣ್ಣದ ವಸ್ತುಗಳನ್ನ ದಾನ ಮಾಡಬೇಕು. ಇನ್ನು ಸೇವೆಯ ಮನೋಭಾವನ್ನ ನೀವು ರೂಢಿಸಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂತೋಷ, ಸುಖ, ಶಾಂತಿ, ನೆಮ್ಮದಿಯನ್ನ ನೀವು ಕಾಣ್ತೀರಾ. ಅಶಕ್ತರಿಗೆ, ಕೈಲಾಗದೇ ಇರುವಂತಹ ಅಂಗವಿಕಲರಿಗೆ, ವೃದ್ಧರಿಗೆ ಅನ್ನದಾನ ಮಾಡುವುದು ಈ ವರ್ಷದ ಕಷ್ಟಗಳನ್ನ ಕಡಿಮೆ ಮಾಡುವುದಕ್ಕೆ ಇಷ್ಟು ಪರಿಹಾರಗಳನ್ನ ಮಾಡಿಕೊಂಡರೆ ನಿಮ್ಮ ರಾಶಿ ಅತ್ಯಂತ ಸುಂದರವಾಗಿರುತ್ತೆ ಎಂದು ಹೇಳಬಹುದು. ಇನ್ನು 2026ನೇ ನಿಮ್ಮ ಮೀನ ರಾಶಿಯನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.